Hello students, I am Saina Visapa from SPK English Academy. In today's video, I will be discussing NCERT and CBSE 9th class English poem A Road Not Taken. So this poem is written by American famous poet Robert Frost. Now we have to look at Robert Frost's literary career. See, Robert Frost was born on March 26, 1874, San Francisco, California. He was an eminent American poet known for his realistic depictions of the rural life and his command of young American colloquial speech. Frost frequently wrote about settings from rural life in New England in the early 20th century. Frost was honored frequently during his lifetime and is the only poet to receive 4 Pulitzer Prizes for poetry in the history of English literature. So, the present poem, The Road Not Taken, tells about self-belief. Is Road Not Taken ಅಂತಕ್ಕಂಥ ಪೋಯಮು ನಮ್ಮ ಸ್ವನಂಬಿಕೆ ಬಗ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಹೇಳ್ತದೆ. ನಾವು ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕಿಕೊಂಡಾಗ ಆ ಸಮಸ್ಯೆಗೆ ನಾವು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಹೇಗೆ ನಾವು ಬಹಳಷ್ಟು ತೊಂದರೆಗೊಳಗಾಗ್ತೀವಿ, ಹೌ ವಿ ಆರ್ ಕಾಟ್ ಇನ್ ಅ ಡಿಫಿಕಲ್ಟಿ ವೆನ್ ವಿ ಆರ್ ಟೇಕಿಂಗ್ ಡಿಸಿಷನ್ ಆರ್ ಚೂಸಿಂಗ್ ಟು equivalent things. So this poem tells about this. See, the speaker in the poem decides to choose the road himself. ಈ ಕವಿತೆಯಲ್ಲಿ ಆ ಸ್ಪೀಕರ್ ಪಾಯಿಂಟ್ ಏನು ಮಾಡ್ತಾನಂತಂದರೆ ರೋಡನ್ನು ಆಯ್ಕೆ ಮಾಡ್ತಾನೆ. ಹಿ ಡಸ್ ನಾಟ್ ರಿಲೈ ಆನ್ ಸಮ್ ಒನ್ ಎಲ್ಸ್ ಟು ಡೈರೆಕ್ಟ್ ಹಿಮ್. ಅವ ಬೇರೆಯವ್ರ ಮೇಲೆ ತನಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಅವನಿಗೆ ಯಾರ ಮೇಲೂ ನಂಬಿಕೆ ಇಲ್ಲ, ವಿಶ್ವಾಸ ಇಟ್ಟಿಲ್ಲ. ದ ಸ್ಪೀಕರ್ ಸೀಮ್ಸ್ ಟು ಹ್ಯಾವ್ ಕಾನ್ಫಿಡೆನ್ಸ್ ಹಿಮ್ಸೆಲ್ಫ್. ಅವನು ತನ್ನ ಮೇಲೆ ತನಗೆ ನಂಬಿಕೆ ಇದ್ದಂತೆ ಕಾಣಿಸ್ತದೆ ಅಂತ. Therefore, he puts himself responsible for the consequences in the future, reading his choice in the present. ಅಂದರೆ ಈ ಒಂದು ರೋಡ್ ಆಯ್ಕೆಯಿಂದ ಮುಂದಿನ ಭವಿಷ್ಯದಲ್ಲಿ ಆಗುವ ಎಲ್ಲ ಪರಿಣಾಮಗಳಿಗೆ ಅವನ ನಿರ್ಧಾರವೇ, ಅವನ ಆಯ್ಕೆಯೇ ಕಾರಣ ಅಂತೇಳಿ ಅವನು ತಿಳ್ಕೊತಾನೆ. ದಿಸ್ ಪೋಯಮ್ ಸಜೆಸ್ಟ್ ದ್ಯಾಟ್ ಒನ್ ಶುಡ್ ಹ್ಯಾವ್ ಫೇತ್ ಇನ್ ಒನ್ಸ್ ಲೈಫ್. ಅಂದರೆ ಈ ಕವಿತೆ ಎದ್ರ ಬಗ್ಗೆ ಹೇಳ್ತದೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ಸ್ವಂತ ಅಂತಂದರೆ ಸ್ವನಂಬಿಕೆಯನ್ನು ಹೊಂದಿರಬೇಕು, ಆತ್ಮವಿಶ್ವಾಸವನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ನಾವು ನಂಬಿಕೆಯನ್ನು ಇಟ್ಕೊಂಡಿರಬೇಕು. ಸಚ್ ಕ್ವಾಲಿಟಿ ಆಫ್ ಇಂಡಿಪೆಂಡೆನ್ಸ್ ಡಿಸಿಷನ್ ಮೇಕಿಂಗ್ ಹೆಲ್ಪ್ಸ್ ಪೀಪಲ್ ಲರ್ನ್ ಮೆನಿ ಥಿಂಗ್ಸ್. ಆ ರೀತಿಯಾಗಿರ್ತಕ್ಕಂಥ ಒಂದು ಅಂದರೆ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಒಂದು ದೃಢ ಸಂಕಲ್ಪ ನಮ್ಮಲ್ಲಿ ಇದ್ದರೆ ಅದು ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳನ್ನು ಕಲೀಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾನೆ. ದೇ ಸ್ಟಾರ್ಟ್ ವ್ಯಾಲ್ಯೂವಿಂಗ್ ದೇರ್ ಇಂಟ್ಯೂಷನ್, ದೇ ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ಎಕ್ಸ್ಪ್ಲೇನಿಂಗ್ ದೇರ್ ಡಿಸಿಷನ್. ಇನ್ ದಿಸ್ ವೇ ಟ್ರಸ್ಟ್ ಇನ್ ಒನ್ ಸೆಲ್ಫ್ ಡೆವಲಪ್ಸ್. ಈ ರೀತಿಯಾಗಿ ಏನಪ್ಪ ಅಂದ್ರೆ ಒಬ್ಬರಲ್ಲಿ ಇರತಕ್ಕಂಥ ಈ ಸೆಲ್ಫ್ ಕಾನ್ಫಿಡೆನ್ಸ್, ಸ್ವನಂಬಿಕೆ ಬೆಳೀತಾ ಹೋಗ್ತದೆ ಅಂತ ಹೇಳ್ತಾನೆ. ನೋಡಿ ಈ ಪೋಯಮ್ಸ್ ಇಂಟ್ರೊಡಕ್ಷನ್ ಹೇಗೆ ಇಂಟ್ರೊಡಕ್ಷನ್ ನೋಡಿ. ದ ಪೋಯಮ್ ರೋಡ್ ನಾಟ್ ಟೇಕನ್ ಈಸ್ ಅ ಪೋಯಮ್ ಅಬೌಟ್ ದ ಸ್ಟ್ರಗಲ್ಸ್ ಆಫ್ ಸ್ಪೀಕರ್ ಟು ಡಿಸೈಡ್ ವಿಚ್ ಒನ್ ಆಫ್ ದ 2 ರೋಡ್ಸ್ ಹಿ ಮಸ್ಟ್ ಚೂಸ್. ಇಲ್ಲಿ ಸ್ಟ್ರಗಲ್, ಒಂದು ಸಂಘರ್ಷ ಇದೆ, ಘರ್ಷಣೆ ಇದೆ ಆ ಮನಸ್ಸಿನ, ಆ ಸ್ಪೀಕರ್ ಮನಸ್ಸಲ್ಲಿ ಏನಿದೆ. 2 ರಸ್ತೆಗಳು ಬಂದಾಗ ಆ 2 ರಸ್ತೆಗಳೆಲ್ಲ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಘರ್ಷಣೆಯಲ್ಲಿ ಆ ಸ್ಪೀಕರ್ ಸಿಲುಕೊಂಡಿದ್ದಾನೆ ಅಂತ. It has both literal and metaphorical meanings. The 2 roads symbolize 2 directions in life to follow. ಈ 2 ರಸ್ತೆಗಳು ಜೀವನದ 2 ಬೇರೆ ಬೇರೆ ವಿಧಾನಗಳನ್ನು, ಈ ರೀತಿಗಳನ್ನು ಇಲ್ಲಿ ಸೂಚಿಸ್ತದೆ ಅಂತ ನೋಡಿ. This poem highlights those moments in life when it is necessary to take a firm decision without enough information ಅಂತ. ಈ ಪೋಯಮ್ ಎದ್ರ ಬಗ್ಗೆ ಎತ್ತಿ ಹೇಳ್ತದೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಬಹಳಷ್ಟು ಮಾಹಿತಿ ಇಲ್ಲದಿದ್ದರೂ ಆಗಲೇ ಕ್ಷಣಿಕವಾಗಿ ನಾವು ನಿರ್ಧಾರವನ್ನು ಹೇಗೆ ಕೈಗೊಳ್ಳಬೇಕು
ನಿರ್ಧಾರವನ್ನು ಕೈಗೊಳ್ಳುವುದು ಎಷ್ಟು ಅವಶ್ಯಕ ಅನ್ನೋದ್ರ ಬಗ್ಗೆ ಇದು ಹೇಳ್ತದೆ. ಡಿಸಿಷನ್ ಮೇಕಿಂಗ್ ಪವರ್ ಬಗ್ಗೆ ಇದು ತಿಳಿಸ್ಕೊಡ್ತದೆ. ದಿಸ್ ಪೋಯಮ್ ಕ್ವಶನ್ಸ್ ಎ ಪರ್ಸನ್ಸ್ ಫ್ರೀ ವಿಲ್ ಆ್ಯಂಡ್ ಡಿಟರ್ಮಿನೇಷನ್. The speaker in the poem consciously decides which way he has to go. He rejects the path with the bend in it. Also, external factors play an important role in this decision-making power. ಇಲ್ಲಿ ಏನು ಹೇಳ್ತಾರೆ, he rejects the path with the bend in it. ಯಾವ ರಸ್ತೆ ಮುಂದೆ ಹೋಗಿ ಬೆಂಡ್ ಆಗಿದೆ, ಅದು ಅಂಡರ್ ಗ್ರೋತ್ ಆಗಿದೆ, ಕಾಣ್ತಾ ಇಲ್ಲ, ಆ ರಸ್ತೆಯನ್ನು ಬಿಟ್ಟು ತಿರಸ್ಕರಿಸ್ತಾನೆ ಅಂತ. ದಿಸ್ ಪೋಯಮ್ ಈಸ್ ಅಬೌಟ್ ದ ಸ್ಯಾಕ್ರಿಫೈಸ್ ದಟ್ ಒನ್ ಹ್ಯಾಸ್ ಟು ಮೇಕ್. ಈ ಕವಿತೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ತ್ಯಾಗವನ್ನು ಮಾಡೋದ್ರ ಬಗ್ಗೆ ಹೇಳಿಕೊಡ್ತದೆ ಅಂತ. ಟು ಮೇಕ್ ಎ ಡಿಫ್ರೆನ್ಸ್ ಎ ಪರ್ಸನ್ ಹ್ಯಾಸ್ ಟು ಪ್ರಿಪೇರ್ ಒನ್. ಇಲ್ಲಿ ವ್ಯಕ್ತಿಯು ವ್ಯತ್ಯಾಸವನ್ನು ಮಾಡಬೇಕಾದ್ರೆ, ಡಿಫ್ರೆನ್ಸ್ ಮಾಡಬೇಕಂತಂದ್ರೆ ಒಂದು ಅವಕಾಶದಿಂದ ಇನ್ನೊಂದು ಅವಕಾಶಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು ಮತ್ತು ನಮ್ಮಲ್ಲಿ ನಾವು ಸ್ವನಂಬಿಕೆಯನ್ನು ಹೊಂದಿರಬೇಕು ಅಂಥೇಳಿ ಇಲ್ಲಿ ಕವಿ ಹೇಳ್ತಾನೆ ಅಂತ. ನೋಡು, ಈಗ ಪೋಯಮ್ಸ್ ಲೈನ್ಸ್. ದಿಸ್ ಪೋಯಮ್ ಈಸ್ ಕನ್ಸಿಸ್ಟ್ ಆಫ್ 5 ಸ್ಟಾಂಜಾಸ್. ಈಚ್ ಸ್ಟಾಂಜಾ ಈಸ್ ಕನ್ಸಿಸ್ಟ್ ಆಫ್ 5 ಲೈನ್ಸ್. ಈ ಒಂದು ಪೋಯಮ್ ಏನಪ್ಪ ಅಂದ್ರೆ 5 ಸ್ಟಾಂಜಾಗಳಿಂದ ಕೂಡಿರೋದು. ಪ್ರತಿಯೊಂದು ಸ್ಟಾಂಜಾದಲ್ಲಿ 5 ಲೈನ್ಸ್ಗಳಿವೆ. ಈ ಪೋಯಮ್ ಬಹಳಷ್ಟು ಮೀನಿಂಗ್ಫುಲ್, ಲೈಫ್ ಟಚಿಂಗ್ ಪೋಯಮ್ ಆಗಿರೋದೆ. ನೋಡೋಣ. 2 roads diverged in a yellow wood, and sorry I could not travel both and be one traveler. Long I stood and looked down one as far as I could to where it bent in the undergrowth. This is the first stanza. What the poet says in these 5 stanzas? See, the poet travels on foot in the woods. ಕವಿಯು ಒಂದು ಸಾರಿ ಏನು ಮಾಡ್ತಾನಂದರೆ ಅರಣ್ಯದಲ್ಲಿ ನಡೆದಾಡ್ತಾ ಹೋಗ್ತಾ ಇರ್ತಾನೆ. ಹಿ ರೀಚಸ್ ಎ ಜಂಕ್ಷನ್ ವೇರ್ 2 roads ಡೈವರ್ಜ್ಡ್. ಜಂಕ್ಷನ್ ಅಂತಂದರೆ 2 ರಸ್ತೆಗಳು ಕೂಡಿರ್ತಕ್ಕಂಥ ಸ್ಥಳಕ್ಕೆ ಬಂದು ಅವನು ಅಲ್ಲಿ ತಲುಪ್ತಾನೆ ಅಂತ ಹೋಗುವಾಗ. ಸಡನ್ಲಿ ಹಿ ರಿಯಲೈಸಸ್ ದ್ಯಾಟ್ ಆ್ಯಸ್ ಅ ಸಿಂಗಲ್ ಟ್ರಾವೆಲರ್ ಹಿ ಕ್ಯಾನ್ ಟ್ರಾವೆಲ್ ಬೋತ್ ರೋಡ್ಸ್. ಆ ಕವಿ ಏನು ತಿಳಿದು ಒಮ್ಮೆಗೆ ಆ ರೋಡು ಒಂದು ರೋಡ್ ಇದ್ದಿದ್ದು 2 ಆದಾಗ ಡೈವರ್ಜ್ ಆದಾಗ ಅವ ಏನು ಮಾಡ್ತಾನಂತಂದರೆ, ನಾನು ಮಾತ್ರ ಒಬ್ಬನೇ, ಕವಿ ಇರೋದಲ್ಲಿ ಒಬ್ಬನೇ ವ್ಯಕ್ತಿ, ಅದಕ್ಕೆ 2 ರಸ್ತೆಯಲ್ಲಿ ಒಬ್ಬನಿಂದ ಅಂದರೆ ಕವಿಯಿಂದ 2 ರಸ್ತೆಯಲ್ಲಿ ಪ್ರಯಾಣವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದರೆ ಅಲ್ಲಿ ಒಬ್ಬನಿದ್ದಾನೆ ಅಂತ. ಅದಕ್ಕೆ ಅವನೇನು ಮಾಡಬೇಕೀಗ, ಯಾವುದಾದ್ರೂ ಒಂದು ಸರಿಯಾದ ತನಗೆ ಇಷ್ಟವಾದ ರಸ್ತೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಿಯರ್ 2 roads are used as metaphor for 2 ways of life. ಇಲ್ಲಿ ಕವಿ ಏನಾಗಿದೆ, ಪೋಯಮ್ ಏನು ಹೇಳ್ತದೆ ಅಂತಂದರೆ, ನಾವು ಜೀವನದಲ್ಲಿ 2 ಸಮಸ್ಯೆಗಳು, 2 ಆಯ್ಕೆಗಳನ್ನು ಮಾಡಬೇಕಾದಾಗ ಎಷ್ಟು ಸಂಕಷ್ಟಕ್ಕೆ, ಸಮಸ್ಯೆಗೆ ಸಿಲುಕಿಕೊಳ್ತೀವಿ ಅನ್ನೋದು ಈ ಪೋಯಮ್ದಲ್ಲಿ ಬಂದಿರತಕ್ಕಂಥ 2 ಹಾದಿ ನಮಗೆ ತಿಳಿಸ್ಕೊಡ್ತದೆ ಅಂತ. ವೆನ್ ವಿ ಆರ್ ಕಾಟ್ ಇನ್ choosing the 2 equivalent options, 2 equivalent opportunities in one's life, so we have to take bold decision here. So the present poem also tells about the human beings. The forest is yellow, which means it is in autumn and the trees are shedding their leaves ಅಂತಂದರೆ, ದ ಫಾರೆಸ್ಟ್ ಈಸ್ ಯೆಲ್ಲೋ ಅಂತಂದರೆ, ಫಾರೆಸ್ಟ್ ಏನಪ್ಪ ಅಂದರೆ ಹಳದಿ ಬಣ್ಣದ ಆಗಿತ್ತು ಅಂತಂದರೆ ಅದರ ಅರ್ಥ ಅದು ಆಟಮ್ ಸೀಸನ್ ಆಗಿತ್ತು, ಶರತ್ ಋತು ಆಗಿರೋದು. ಶರತ್ ಋತುದಲ್ಲಿ ಸಾಮಾನ್ಯವಾಗಿ ಎಲ್ಲ ಗಿಡಗಳು ತಮ್ಮ ಎಲೆಗಳನ್ನು ಉದುರಿಸುವಂಥ ಸಮಯ. ದೇರ್ ಆರ್ ಯೆಲ್ಲೋ ಲೀವ್ಸ್ ಆನ್ ಆಲ್ ದ ಟ್ರೀಸ್ ಬಿಕಾಸ್ ದಟ್ ವಾಸ್ ದ autumn season. It is very common in autumn season. All trees of the forest leave their leaves or shedding their leaves. As the speaker can travel both the roads, he stands there to try to select which path he is going to travel to. ಅಂದರೆ ಎರಡೂ ರಸ್ತೆಯಲ್ಲಿ ನಡೀಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ತಿಳಿದುಕೊಂಡಾಗ ಕವಿ ಯಾವುದಾದ್ರೂ ಒಂದು ರಸ್ತೆಯನ್ನು ಆಯ್ಕೆ ಮಾಡಿಕೊಳ್ಬೇಕು, ನನಗೆ ಯಾವುದು ಸೂಕ್ತ ಅನ್ನೋದನ್ನು ನೋಡಬೇಕು, ವಿಚಾರ ಮಾಡ್ತಾ ಅಲ್ಲಿ ಕವಿ ನಿಂತ್ಕೊಳ್ತಾನೆ. However, the poet wants to go down both roads.
He is thinking about it hard. He, it he is looking down one road. He tries to see where it goes. ಅಂದರೆ ಒಂದು ರಸ್ತೆಯನ್ನು ನೋಡ್ತಾನೆ, ಎಲ್ಲಿವರೆಗೆ ಅದು ತನ್ನ ಕಣ್ಣಿಗೆ ಕಾಣಿಸ್ತದಲ್ಲ ಅಲ್ಲಿವರೆಗೆ ನೋಡ್ತಾನೆ. ಅದು ಅಲ್ಲಿ ಮುಂದೆ ಹೋಗಿ ಡೌನ್ ಕಾಣದಂತೆ ಕೆಳಗಡೆ ಹೋಗಿರ್ತದೆ ಅಂತ ನೋಡಿ. ದ ಥಿಕ್ನೆಸ್ ಆಫ್ ದ ವುಡ್ಸ್ ಬ್ಲಾಕ್ಸ್ ದ ವ್ಯೂ ಆಫ್ ದ ಸ್ಪೀಕರ್. ಆ ರಸ್ತೆಯನ್ನು ನೋಡಿದಾಗ ಅಲ್ಲಿ ಫಾರೆಸ್ಟು, ಅಲ್ಲಿರ್ತಕ್ಕಂಥ ಅರಣ್ಯ ತುಂಬ ದಟ್ಟವಾಗಿರೋದ್ರಿಂದ ಆ ಕವಿಗೆ ಮುಂದೆ ಇರತಕ್ಕಂಥ ಆ ರಸ್ತೆ ಕಾಣೋದಿಲ್ಲ. ಯಾಕಂದರೆ ಅಲ್ಲಿ ಫಾರೆಸ್ಟು ತುಂಬ ದಟ್ಟವಾಗಿರ್ತದೆ. ಕವಿಯ ಒಂದು ನೋಟವನ್ನು ಆ ಅರಣ್ಯದ ದಟ್ಟ ಅರಣ್ಯ ಮರೆಮಾಸ್ತದೆ ಅಂತ ಹೇಳ್ತಾರೆ. ಕವಿಯ ನೋಟವನ್ನು ಆ ದಟ್ಟವಾಗಿರ್ತಕ್ಕಂಥ ಅರಣ್ಯ ಮರೆ ಮಾಡ್ತದೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ. ಆಲ್ಸೋ ದ ರೋಡ್ ಈಸ್ ಬೆಂಟ್ ಇನ್ ಸೇಪ್ ಆ್ಯಂಡ್ ನಾಟ್ ಲೈನಿಯರ್. ಹಾಗೆ ಆ ರಸ್ತೆ ಹೇಗಿತ್ತಪ್ಪ ಅಂತಂದರೆ ಅಂಕುಡೊಂಕಾಗಿತ್ತು, ಜಿಗ್ಜಾಗಿತ್ತು ಅಂತ. ಅದು ಲೈನಾಗಿ ಒಂದೇ ನೇರವಾಗಿ ಆ ರಸ್ತೆ ಇರಲಿಲ್ಲ ಅಂತ. ಇದು ಮೊದಲನೇ ಸ್ಟಾಂಜಾ ಬಗ್ಗೆ ಇರತಕ್ಕಂಥ ಸಮರಿ. ಸೆಕೆಂಡ್ ಸ್ಟಾಂಜಾದಲ್ಲಿ ಏನು ಹೇಳ್ತಾನೆ? ವಾಟ್ ಡಸ್ ದ ಪೋಯಟ್ ಸೇ ಇನ್ ದ ಸೆಕೆಂಡ್ ಸ್ಟಾಂಜಾ? ದೆನ್ ಟುಕ್ ದ ಅದರ್ ಆಸ್ ಜಸ್ಟ್ ಆಸ್ ಫೇರ್ as having perhaps the better claim because it was grassy and wanted wear, though as for that the passing there he had warned them really about the same. In this poem the praise as just as it is fair, he praised the meaning means righteous and equal, ಮತ್ತು ಅಷ್ಟೇ ಸರಿಯಾಗಿರುವಂಥದ್ದು ಮತ್ತು ಅಷ್ಟೇ ಸಮಾನವಾಗಿರುವಂಥದ್ದು ಅಂತ ಅರ್ಥ. This praise is an example of simile. The speaker decides to examine the other path because he finds the other road to be less traveled and full of grass. ಇಲ್ಲಿ ಕವಿ ಏನಪ್ಪ ಅಂದ್ರೆ ಬೇರೆ ಒಂದು ರಸ್ತೆಯನ್ನು ಅಲ್ಲಿ ನಾವು ಪರೀಕ್ಷೆ ಮಾಡಬೇಕಂತ ಅವನ ಮನಸ್ಸಿನಲ್ಲಿ ಬಂತು. ಯಾಕಂತಂದರೆ ಆ ರಸ್ತೆ ತುಂಬ ಜನರು ನಡೆದಾಡದಂತೆ ಕಂಡಿತು ಮತ್ತು ಆ ರಸ್ತೆಯ ಮೇಲೆ ಎಲ್ಲ ಹುಲ್ಲು ಬೆಳೆದಿತ್ತು. ದಟ್ ರೋಡ್ ಈಸ್ ಕವರ್ಡ್, ದ ಅದರ್ ರೋಡ್ ಈಸ್ ಕವರ್ಡ್ ವಿತ್ ದ ಗ್ರಾಸ್. ವಾಂಟೆಡ್ ವೇರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಪರ್ಸನಿಫಿಕೇಶನ್. ದ ಸ್ಪೀಕರ್ ಹ್ಯಾಸ್ personified the grassy road and says that it wanted people to walk on it. Only wanted where it is personification, figures of speech. ಅದಕ್ಕೆ ಇಲ್ಲಿ ಏನು ಹೇಳ್ತಾನೆ ಅಂತಂದರೆ ನೋಡಲಿ, ದ ಸ್ಪೀಕರ್ ಹ್ಯಾಸ್ ಪರ್ಸನಿಫೈಡ್ ದ ಗ್ರಾಸಿ ರೋಡ್ ಆ್ಯಂಡ್ ಸೇಸ್ ದ್ಯಾಟ್ ಇಟ್ ವಾಂಟೆಡ್ ಪೀಪಲ್ ಟು ವಾಕ್ ಆನ್ ಇಟ್. ಅಲ್ಲಿ ಆ ರಸ್ತೆಯಲ್ಲಿ ಬೆಳೆದ ನಿಂತಿರ್ತಕ್ಕಂಥ ಹುಲ್ಲು ಜನರನ್ನು ಅದರ ಮೇಲೆ ತಿರುಗಾಡಬೇಕು ಅಂತ ಅದು ಬಯಸ್ತದೆ ಅಂತ ಇಲ್ಲಿ ಕವಿ ಹೇಳ್ತಾನೆ ಅಂತ. ಆ್ಯಕ್ಚುಲಿ ಗ್ರಾಸ್ ಈಸ್ ಅ ನಾನ್ ಲಿವಿಂಗ್ ಥಿಂಗ್ಸ್. ಇಲ್ಲಿ ಗ್ರಾಸ್ ಅನ್ನೋದು ನಾನ್ ಲಿವಿಂಗ್ ನಿರ್ಜೀವ ವಸ್ತು ಆಗಿರೋದ್ರಿಂದ ಇಲ್ಲಿ ಕವಿ ಅದಕ್ಕೆ ಜೀವ ತುಂಬಿಸಿ ಹೇಳ್ತಾನೆ. ಅದಕ್ಕೆ ಪರ್ಸನಿಫಿಕೇಶನ್ ಅಂತ ಹೇಳ್ತೀವಿ ನಾವು. ಲಿವಿಂಗ್ ನಾನ್ ಲಿವಿಂಗ್ ಥಿಂಗ್ಸ್ ಆರ್ ಟ್ರೀಟೆಡ್ ಆಸ್ ಲಿವಿಂಗ್ ಥಿಂಗ್ಸ್ ಅಂತ, ಅದು ಪರ್ಸನಿಫಿಕೇಶನ್ ನೋಡಿ. After traveling through the road, the speaker explores that both the roads are equally traveled. After traveling through the road ಅಂದರೆ ಆ ರಸ್ತೆ ಮೂಲಕ ಮುಂದೆ ಹೋದಾಗೆ ಸ್ವಲ್ಪ ದೂರದಲ್ಲಿ ಹೋದಾಗ, ಅರಣ್ಯದಲ್ಲಿ ಮುಂದೆ ಹೋದಾಗ ಆ ಕವಿಗೆ ಅಥವಾ ಸ್ಪೀಕರ್ಗೆ ಏನು ಅನಿಸ್ತದೆ ಅಂತಂದರೆ ಎರಡೂ ರಸ್ತೆಗಳು ಕೂಡ ಅಷ್ಟೇ ಬಳಸಲ್ಪಟ್ಟಿವೆ, ಎರಡೂ ರಸ್ತೆಯಲ್ಲಿ ಕೂಡ ಅಷ್ಟೇ ಜನರು ಓಡಾಡಿದ್ದಾರೆ ಅಂತ ಅವನಿಗೆ ಗೊತ್ತಾಗ್ತದೆ ಅಂತ ನೋಡಿ. At first the speaker finds the first road to be the more traveled one. ಮೊದಲು ಬಾರಿಗೆ ಅಟ್ ದ ಫಸ್ಟ್ ಟೈಮ್, ಮೊದಲು ಸಾರಿ ವಿಚಾರಿಸಿದಾಗ ಮೊದಲನೇ ರಸ್ತೆ ತುಂಬ ಬಳಸಲ್ಪಟ್ಟಿದೆ, ಮೊದಲನೇ ರಸ್ತೆ ಮೇಲೆ ಭಾಳಷ್ಟು ಜನರು ಓಡಾಡಿದ್ದಾರೆ ಅಂತ ಅವನಿಗೆ ಅನಿಸಿತ್ತು ನೋಡಿ. Then he says that both the roads seem equally traveled. ನಂತರ ಅವ ತಿಳ್ಕೊಂಡಪ್ಪ ಅಂದರೆ ಎರಡೂ ರಸ್ತೆ ಅಷ್ಟೇ ಸಮಾನವಾಗಿ ಬಳಸಲ್ಪಟ್ಟಿವೆ ಅಂತ ಹೇಳ್ತಾನೆ ನೋಡಿ. ದ ಪ್ರೇಸ್ ಆ್ಯಸ್ ಫಾರ್ ದ್ಯಾಟ್ ರೆಫರ್ಸ್ ಟು ದ ರೋಡ್ ಬೀಯಿಂಗ್ ಲೆಸ್ ವಾರ್ನ್ ಅಂತ. ಈಗ ನೆಕ್ಸ್ಟ್ ಸ್ಟಾಂಜಾ ನೋಡಿ.
And both that morning equally lay in leaves no step had trodden black. I kept the first for another day, yet knowing how way leads on to way, I doubted if I should ever come back. What says in this stanza? Well, here the speaker finds that both the paths are looking the same in the morning. ಆ ಕವಿ ಮುಂಜಾನೆ ಅಲ್ಲಿ ಆ ಡೈವರ್ಟ್ ಆಗಿರ್ತಕ್ಕಂಥ ಎರಡು ರಸ್ತೆಯಾಗಿ ಒಡೆದು ಹೋಗಿರ್ತಕ್ಕಂಥ ಸ್ಥಳಕ್ಕೆ ಬಂದು ನಿಂತ್ಕೊಂಡಾಗ ಎರಡೂ ರಸ್ತೆಗಳು ಒಂದೇ ಥರ ಕಾಣ್ತವೆ ಮುಂಜಾನೆಯಲ್ಲಿ ಅವನಿಗೆ, ಮುಂಜಾನೆ ಸಮಯದಲ್ಲಿ ನೋಡಿ. ಆಫ್ಟರ್ ದಿಸ್ ಹಿ ಗೋಸ್ ಇನ್ ದ ಫ್ಲ್ಯಾಶ್ ಬ್ಯಾಕ್. ಇಟ್ ವಾಸ್ ಎ ಟಫ್ ಡಿಸಿಷನ್ ಫಾರ್ ಹಿಮ್ ಟು ಚೂಸ್ ದ ರಿಯಲ್ ರೋಡ್ ಬಿಕಾಸ್ ಇನ್ ದ ಮಾರ್ನಿಂಗ್ ಹಿ ವಾಸ್ ದ ಫಸ್ಟ್ ಪರ್ಸನ್ ಹೂ ವಾಕ್ಡ್ ಆನ್ ದ ರೋಡ್. ಮುಂಜಾನೆ ಆ ಒಂದು ಡೈವರ್ಟ್ ಆಗಿರುತ್ತೆ ಎರಡು ರಸ್ತೆ ಆಗಿರ್ತಕ್ಕಂಥ ಸ್ಥಳಕ್ಕೆ ಬಂದು ನಿಂತಾಗ ಯಾವ ರಸ್ತೆಯನ್ನು ಆಯ್ಕೆ ಮಾಡಬೇಕು ಅನ್ನೋದು ಆ ಸ್ಪೀಕರ್ಗೆ ಅಥವಾ ಕವಿಗೆ ತುಂಬ ಕಠಿಣವಾಗಿರ್ತಕ್ಕಂಥ ಒಂದು ನಿರ್ಧಾರ ಆಗಿತ್ತು. ಯಾಕಂತಂದರೆ ಹಿ ವಾಸ್ ದ ಫಸ್ಟ್ ಟ್ರಾವೆಲರ್ ಹೂ ಕೇಮ್ ದ್ಯಾಟ್ ಪ್ಲೇಸ್. ಆ ಸ್ಥಳಕ್ಕೆ ಬಂದಿರತಕ್ಕಂಥ ಅವನು ಮೊದಲೇ ಟ್ರಾವೆಲರ್ ಆಗಿದ್ದ, ಅಲ್ಲಿ ಪ್ರಯಾಣಿಕನಾಗಿದ್ದ ಅಂತ. ಅದಕ್ಕಾಗಿ ಅಲ್ಲಿ ಯಾರೂ ಇನ್ನೂ ಅಲ್ಲೇ ಇವನಕ್ಕಿಂತ ಮೊದಲು ಆ ರಸ್ತೆ ಮೇಲೆ ಯಾರೂ ನಡೆದಾಡಿರಲಿಲ್ಲ, ಹೋಗಿರಲಿಲ್ಲ. ಅದಕ್ಕಾಗಿ ಅವನಿಗೆ ತುಂಬ ಕಷ್ಟ ಅನಿಸ್ತು ಅಂತೇಳಿ ಕವಿ ಹೇಳ್ತಾನೆ. ನೋಡಿ, ದೇರ್ ವರ್ ನೋ ಅದರ್ ಫುಟ್ ಸ್ಟೆಪ್ಸ್. ಅಲ್ಲಿ ಯಾವುದೇ ಯಾರೂ ತಿರುಗಾಡಿರಲಿಲ್ಲ, ಬೇರೆಯವರ ಹೆಜ್ಜೆಯಲ್ಲಿ ಬಿದ್ದಿರಲಿಲ್ಲ. ನೋಡಿ, ಫಾರ್ ದಿಸ್ ರೀಸನ್ he couldn't decide the right path immediately, as no step had left marks on the leaves on the roads to show him the right road. ಅದಕ್ಕೆ ಹೇಳ್ತಾನೆ, ಅಲ್ಲಿ ಯಾವುದೇ ಸ್ಟೆಪ್ ಇಲ್ಲ, ಯಾರೇ ಇತರ ಜನರು ತಿರುಗಾಡದೆ ಅಥವಾ ತಿರುಗಾಡಿದ್ದ ನಡೆದಾಡಿದ್ದ ಗುರುತುಗಳು ಇಲ್ಲದೇ ಇರೋದ್ರಿಂದ, ಇತರ ಜನರ ಹೆಜ್ಜೆ ಗುರುತು ಆ ರಸ್ತೆ ಮೇಲೆ ಇರದೇ ಇರೋದ್ರಿಂದ ಸರಿಯಾದ ರಸ್ತೆಯನ್ನು ಆಯ್ಕೆ ಮಾಡಲು ಈ ಕವಿಗೆ ಅಥವಾ ಸ್ಪೀಕರಿಗೆ ತುಂಬ ಕಷ್ಟ ಆಯಿತು. ಒಂದು ವೇಳೆ ಯಾರಾದರೂ ಅಲ್ಲಿ ನಡೆದಾಡಿ ಹೋಗಿದ್ರೆ, ಆ ರಸ್ತೆಯಲ್ಲಿ ಇವನಿಗಿಂತ ಮೊದಲು ನಡೆದು ಹೋಗಿದ್ರೆ, ಈ ಕವಿಗೆ ಅಥವಾ ಸ್ಪೀಕರಿಗೆ ಆ ಒಂದು ಆಯ್ಕೆಯನ್ನು ಮಾಡಲಿಕ್ಕೆ, ತನಗೆ ಬೇಕಾದ ರಸ್ತೆಯನ್ನು ಆಯ್ಕೆ ಮಾಡಲಿಕ್ಕೆ ಇಷ್ಟು ಕಠಿಣ ಆಗ್ತಿರಲಿಲ್ಲ ಅಂತೇಳಿ ಇಲ್ಲಿ ಹೇಳ್ತಾನೆ. ಯಾಕಂದರೆ ಇವನೇ ಮೊದಲೇ ಪ್ರಯಾಣಿಕನಾಗಿದ್ದ ಅಲ್ಲಿ ಅಂತ. ನೋಡಿ, ದ ಪೋಯೆಟ್ ಎಕ್ಸ್ಕ್ಲೇಮ್ಸ್ ದ್ಯಾಟ್ ಹಿ ಸೇವ್ಸ್ ದ ಫಸ್ಟ್ ಪ್ಯಾಸೇಜ್ ಫಾರ್ ಎನದರ್ ಟೈಮ್. ಅದಕ್ಕೆ ಮೊದಲನೇ ಪ್ಯಾಸೇಜನ್ನು, ಮೊದಲನೇ ರಸ್ತೆಯನ್ನು ಏನಪ್ಪ ಅಂತಂದ್ರೆ ಇನ್ನೊಂದು ಸಾರಿ ಬಂದಾಗ ಅದಕ್ಕಂಥೇಳಿ ಅವನು ಸೇವ್ ಮಾಡಿರ್ತಾನೆ. He knows that way leads to another and then another. ಅದಕ್ಕೆ ಹೇಳ್ತಾನೆ, ಒಂದು ರಸ್ತೆ ಇನ್ನೊಂದು ರಸ್ತೆಗೆ ಅಲ್ಲಿ ಮಾರ್ಗದರ್ಶನ ನೀಡುತ್ತದೆ, ಇನ್ನೊಂದು ರಸ್ತೆಗೆ ಹೋಗಲಿಕ್ಕೆ ಅಣಿ ಮಾಡಿಕೊಡ್ತದೆ ಅಂತ ಹೇಳ್ತಾನೆ. He knows that in this way one ends up very far from where one has to started the journey. ಒಂದು ಎಲ್ಲಿಗೆ ಮುಗಿತದೆ ಅಂತಂದರೆ, ಎಲ್ಲಿ ಬಹಳ ದೂರದಲ್ಲಿ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದಾನೆ ಅಲ್ಲಿಗೆ ಆ ರಸ್ತೆ ಮುಗಿತದೆ ಅಂತ ಹೇಳ್ತಾನೆ. ನೋಡಿ, ದ ಪೋಯೆಟ್ ಹಿಯರ್ ಸೇವ್ಸ್ ದ ಫಸ್ಟ್ ರೋಡ್ ಫಾರ್ ದ ಅನದರ್ ಡೇ. ಅದಕ್ಕಾಗಿ ಕವಿ ಏನು ಮಾಡ್ತಾನೆ ಅಂದರೆ, ಮೊದಲನೇ ರಸ್ತೆಯನ್ನು ಇನ್ನೊಂದು ದಿವಸ ಬಂದಾಗ ನಡೆದು ಹೋಗೋಣ, ಆ ರಸ್ತೆ ಮೂಲಕ ನಾನು ಹೋಗ್ಬೋದು ಅಂಥೇಳಿ ಆ ರಸ್ತೆಯನ್ನು ಅಲ್ಲಿಗೆ ರಿಸರ್ವ್ ಮಾಡಿರ್ತಾರೆ, ಕಾಯ್ದಿರಿಸ್ತಾರೆ ಅಂತ. ನೋಡು, ಇನ್ನೂ ಸ್ವಲ್ಪ ಹೇಳೋದಾದರೆ, ಎಡಿಷನಲಿ the speaker doesn't think he will ever be able to make back and take the other path to experience it. ಅದಕ್ಕೆ ಇನ್ನೊಂದು ವಿಚಾರವತ್ತೆ ಅವನ ಮನಸ್ಸಲ್ಲಿ ಬರ್ತದೆ. ಇನ್ನೊಂದು ಸಾರಿ ನಾನು ಈ ಸ್ಥಳಕ್ಕೆ ಬಂದು ಆ ರಸ್ತೆಯಲ್ಲಿ ತಿರುಗಾಡುವ ಅನುಭವವನ್ನು ನನಗೆ ಅನುಭವ ಮಾಡಲಿಕ್ಕೆ, ಅದನ್ನು ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ನನಗೆ ಬರೋದು ಆಗುತ್ತೋ ಇಲ್ಲೋ ಅಂತಕ್ಕಂಥ ವಿಚಾರನೂ ಆ ಒಂದು ಪೋಯೆಟ್ ಅಥವಾ ಸ್ಪೀಕರ್ ಮನಸ್ಸಿನಲ್ಲಿ ಬರ್ತದೆ ಅಂತ. ನೋಡಿ, ಲಾಸ್ಟ್ ಸ್ಟಾಂಜಾದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಐ ಶಲ್ ಬಿ ಟೆಲ್ಲಿಂಗ್ ದಿಸ್ ವಿತ್ ಎ ಸೈ ಸಮ್ವೇರ್ ಏಜಸ್ ಆ್ಯಂಡ್ ಏಜಸ್ ಹೆನ್ಸ್. 2 roads diverged in a wood and I took the one less traveled by, and that has made all the difference. In the last stanza, the poet tells very interesting words, how one faces the difficult situation in one's life in the modern days. This stanza shows the speaker's failure in choosing the right path. ಈ ಸ್ಟಾಂಜಾ, ಕೊನೆಯ ಸ್ಟಾಂಜಾ ಏನು ಹೇಳ್ತದೆ ಅಂತಂದರೆ, ಆ ಕವಿಯು
ಎರಡು ರಸ್ತೆಯಲ್ಲಿ ಸರಿಯಾದ ರಸ್ತೆಯನ್ನು ಆಯ್ಕೆ ಮಾಡುವಲ್ಲಿ ವಿಫಲನಾಗಿರುವುದರ ಬಗ್ಗೆ ಹೇಳ್ತದೆ ಅಂತ ನೋಡಿ. ದ ವರ್ಡ್ ಸೈ ಸಜೆಸ್ಟ್ ದ್ಯಾಟ್ ಹಿ ವಿಲ್ ಬಿ ಡಿಸಪಾಯಿಂಟೆಡ್ ವಿತ್ ದ ಡಿಸಿಷನ್. ಸೈ ಅಂತಕ್ಕಂಥ ವರ್ಡ್ ಏನು ಸೂಚಿಸ್ತದೆ ಅಂತಂದರೆ ಕವಿಯ ಆಯ್ಕೆ ಮಾಡಿದ್ದು ಕವಿಗೆ ತೃಪ್ತಿಯಾಗಿಲ್ಲ, ಅವರು ಆ ರಸ್ತೆ ಸರಿಯಾದ ರಸ್ತೆಯನ್ನು ಆಯ್ಕೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಅನ್ನೋದನ್ನು ಸೂಚಿಸ್ತದೆ ಅಂತ ನೋಡಿ. ಹಿ ಅಕ್ಸೆಪ್ಟ್ಸ್ ದ್ಯಾಟ್ ಹಿ ವಿಲ್ ಬಿ ರೆಸ್ಪಾನ್ಸಿಬಲ್ ಇಫ್ ಈ ಫೇಲ್ಸ್ ಇನ್ ಟೇಕಿಂಗ್ ದ ರೈಟ್ ಡಿಸಿಷನ್. ಅದಕ್ಕೆ ಅವರು ಆ ರಸ್ತೆಯನ್ನು ಆಯ್ಕೆ ಮಾಡೋದಲ್ಲಿ ವಿಫಲನಾಗಿದ್ದನ್ನು ಅವರು ಸ್ವೀಕರಿಸ್ತಾರೆ ಅಂತ ನೋಡಿ. ಏಜಸ್ ಆ್ಯಂಡ್ ಏಜಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅಲ್ಟ್ರೇಷನ್. ಇಲ್ಲಿ ಏಜಸ್ ಆ್ಯಂಡ್ ಏಜಸ್ ಅಂತ ಇಲ್ಲಿ ಯೂಸ್ ಮಾಡಿದಲ್ಲ, ಬಳಸಿದಲ್ಲ ಈ ಒಂದು ಸ್ಟಾಂಜಾದಲ್ಲಿ ಸೆಕೆಂಡ್ ಲೈನ್ದಲ್ಲಿ, ಅದು ಎದಕ್ಕೆ ಉದಾಹರಣೆ ಅಂತಂದರೆ ಅಲಿಟರೇಷನ್ ಅಂತಕ್ಕಂಥ ಒಂದು ಫಿಗರ್ಸ್ ಆಫ್ ಸ್ಪೀಚ್ಗೆ ಎಕ್ಸಾಂಪಲ್ ಆಗ್ತದೆ. The poet took the road that no one else did, and it made the difference in his life that made him unique ಅಂತ ನೋಡಿ. ಆ ರಸ್ತೆಯನ್ನು ಆಯ್ಕೆ ಮಾಡಿದ್ದು ಕವಿಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಉಂಟು ಮಾಡಿತು ಅಂತ ಹೇಳ್ತಾನೆ. ಒನ್ಸ್ ಇಂಡಿವಿಜುವಲಿಸಮ್ ಮ್ಯಾಟರ್ಸ್, ನೆವರ್ಲೆಸ್ ಎ ಡಿಫ್ರೆನ್ಸ್ ಮೇ ಮೀನ್ ಸಕ್ಸಸ್ ಆರ್ ಕಂಪ್ಲೀಟ್ ಫೇಲ್ಯೂರ್ ಅಂತ. ಈ ರೀತಿ ಆಯ್ಕೆ ಮಾಡೋದರಿಂದ, ಬೋಲ್ಡ್ ಡಿಸಿಷನ್ ತೆಗೆದುಕೊಳ್ಳುವುದರಿಂದ ಅದಕ್ಕೆ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಕ್ಸಸ್ ಯಶಸ್ವಿನೂ ಆಗಬಹುದು ಮತ್ತು ಏನಪ್ಪ ಅಂದರೆ ಸಂಪೂರ್ಣವಾಗಿ ವಿಫಲತೆಯನ್ನು ಹೊಂದಬಹುದು ಅಂತೇಳಿ ಇಲ್ಲಿ ಕವಿ ಈ ಲಾಸ್ಟ್ ಸ್ಟಾಂಜಾದಲ್ಲಿ ಹೇಳ್ತಾನೆ ಅಂತ. ಹಲೋ ವಿದ್ಯಾರ್ಥಿಗಳೇ, ಈ ಒಂದು ಪೋಯಮನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಜಸ್ಟ್ ಒಂದು ಲೈಕ್ ಕೊಡಿ, ಇದಕ್ಕೆ ಕಾಮೆಂಟ್ ಮಾಡಿ ಮತ್ತು ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಾಚ್ ಮಾಡ್ತಾ ಇದ್ದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೇರೆಯವರಿಗೂ ಕೂಡ ನಿಮ್ಮ ಫ್ರೆಂಡ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ. ಮತ್ತೆ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.